ದೇಶಿ ಭತ್ತದ ತಳಿಗಳ ಸಂರಕ್ಷಣೆ ಹಾಗೂ ಯುವ ಪೀಳಿಗೆಯಲ್ಲಿ ಕೃಷಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸ್ಕೋಡ್ವೇಸ್ ಸಂಸ್ಥೆಯು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ತುಡ್ವಿಮನೆಯಲ್ಲಿ ನಾಟಿ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಹಾವೇರಿ ಅಗಡಿ ಅಕ್ಕಿಮಠದ ಡಾ ಗುರುಲಿಂಗ ಸ್ವಾಮೀಜಿ, ಕೆಎಂಎಫ್ ಆಡಳಿತಾಧಿಕಾರಿ ಡಾ ಎಂವಿ ವೆಂಕಟೇಶ್, ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ವಡ್ನಾಳ್ ಜಗದೀಶ್, ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥೆ ರೂಪಾ ಪಾಟೀಲ್, ಬೆಂಗಳೂರಿನ ರೈತ ಉತ್ಪಾದಕ ಸಂಸ್ಥೆಯ ಉಪನಿರ್ದೇಶಕ ಡಾ ಸದಾನಂದ ಜಿಕೆ, ಸ್ಕೋಡ್ವೇಸ್ ಸಂಸ್ಥೆಯ ವೆಂಕಟೇಶ್ ನಾಯ್ಕ್ ಸೇರಿದಂತೆ ಮತ್ತಿತರರು ಗದ್ದೆಗಿಳಿದು ಭತ್ತದ ನಾಟಿ ಮಾಡಿದರು. ನೂರಾರು ಬಗೆಯ ಸಾಂಪ್ರದಾಯಿಕ ಭತ್ತದ ತಳಿಗಳ ಪರಿಚಯ ಹಾಗೂ ಸಂರಕ್ಷಣೆಯ ಉದ್ದೇಶದಿಂದ ವಿವಿಧ ಭತ್ತದ ತಳಿಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ಭಾಗದಲ್ಲಿ ಸಿಗುವ ವಿಶೇಷ ಸೊಪ್ಪು ತರಕಾರಿಗಳಿಂದ ಅಡುಗೆ ತಯಾರಿಸಿ ಬಡಿಸಲಾಯಿತು. ದೂರದರ್ಶನದೊಂದಿಗೆ ಡಾ ಎಂವಿ ವೆಂಕಟೇಶ್, ನಾಗರಿಕತೆಯ ಉಳಿವಿಗೆ ಕೃಷಿ ಪದ್ಧತಿಯ ಸಂರಕ್ಷಣೆ ಅವಶ್ಯಕ. ಇಂತಹ ಕಾರ್ಯಕ್ರಮಗಳ ಮೂಲಕ ಸ್ಥಳೀಯ ತಳಿಗಳ ಸಂವರ್ಧನೆ ಹಾಗೂ ಸಂರಕ್ಷಣೆಗೆ ಒತ್ತು ನೀಡುತ್ತಿರುವುದು ಉತ್ತಮ ಎಂದು ಹೇಳಿದರು. ಇದೊಂದು ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಈ ಭತ್ತ ನಾಟಿ ಮಾಡುವುದನ್ನು ಇಂದು ಎಲ್ಲರೂ ಕೂಡ ಸಂಭ್ರಮದಿಂದ ಪಾಲ್ಗೊಳ್ಳುವುದರ ಮುಖಾಂತರ ಆಚರಣೆ ಮಾಡ್ತಾ ಇದ್ದೇವೆ. ವಡ್ನಾಳ ಜಗದೀಶ್, ನಾಡಿನ ಸಾಂಪ್ರದಾಯಿಕ ಹಳೆಯ ತಳಿಗಳನ್ನು, ದೇಶಿ ಬೀಜಗಳನ್ನು ಉಳಿಸಿ ಬೆಳೆಸುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದರು. ವೈದ್ಯಕೀಯ ಶಿಕ್ಷಣ ಆಗಿದೆ, ವೈದ್ಯಕೀಯ ವ್ಯವಸ್ಥೆ ಆಗಿದೆ. ಆ ದೃಷ್ಟಿಯಿಂದ ಆ ಉಳಿಸೋಕ್ಕೋಸ್ಕರ ನಾವು ಮಾರ್ಗದರ್ಶನ ಪಡ್ಕೋಬೇಕಾಗಿದೆ. ಹಣ ಉಳಿಸೋಕ್ಕೋಸ್ಕರ ನಾವು ಮಾರ್ಗದರ್ಶನ ಪಡ್ಕೋಬೇಕಾಗಿದೆ. ಈ ವ್ಯವಸ್ಥೆಯಲ್ಲಿ ನಾವು ಈ ವ್ಯವಸ್ಥೆ ಆದ್ರಿಂದ ನಾವು ಆರೋಗ್ಯನ ನಾವು ಕಾಪಾಡ್ಕೋಬೇಕು. ಆ ಕಾಪಾಡ್ಕೊಳ್ಳೋ ದೃಷ್ಟಿಯಿಂದ ನಾವು ಈ ಥರ ಕಾರ್ಯಕ್ರಮಗಳನ್ನ ಹೆಚ್ಚು ಮಾಡ್ತಾ ಹೋಗಬೇಕು. ರೂಪಾ ಪಾಟೀಲ್, ದೇಶಿ ತಳಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಪೂರಕವಾಗಿದೆ. ಯುವಜನತೆ ಕೃಷಿಯಿಂದ ದೂರ ಉಳಿಯುತ್ತಿದ್ದು, ಯುವಕರು ಕೃಷಿಯತ್ತ ಒಲವು ತೋರಬೇಕಿದೆ ಎಂದು ತಿಳಿಸಿದರು. ನಾನು ಕೂಡ ಕಳೆದ 2 ಬಾರಿನೂ ಕೂಡ ಈ ಆಯೋಜನೆಗೆ ಬಂದಿದ್ದೇನೆ. ಇದು ಸ್ಕೋಡ್ವೇಸ್ ಸಂಸ್ಥೆನವರು ಪ್ರತಿ ವರ್ಷ ಇದನ್ನು ಒಂದು ತುಂಬ ಉತ್ಸಾಹದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಬರೀ ನಾಟಿ ಹಬ್ಬ ಅಂತ ಅಷ್ಟೇ ಅಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಟ್ರೆಡಿಷನಲ್ ಅಂದರೆ ದೇಸಿ ತಳಿಗಳನ್ನು ಉಳಿಸುವಂಥ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೃಷಿ ವಿಜ್ಞಾನ ಕೇಂದ್ರನೂ ಕೂಡ ಕೈ ಜೋಡಿಸಿದೆ. ಸದಾನಂದ ಜಿಕೆ, ಆಧುನಿಕತೆಯ ಭರಾಟೆಯಲ್ಲಿ ಹಳ್ಳಿ ಸಂಸ್ಕೃತಿ, ನಾಟಿ ಪದ್ಧತಿ ಮರೆಯಾಗುತ್ತಿದೆ. ಇಂತಹ ಕಾರ್ಯಕ್ರಮಗಳ ಮೂಲಕ ಕೃಷಿ ಸಂಸ್ಕೃತಿಯ ಪರಿಚಯ ಸಾಧ್ಯವಿದೆ ಎಂದರು. ನಾವು ಡಬ್ಲಿಂಗ್ ಫಾರ್ಮರ್ಸ್ ಇನ್ಕಮ್ ಅಂತ ಹೇಳ್ತೀವಿ. ಅವನ ಒಂದು ಇನ್ಕಮ್ನ ಡಬಲ್ ಮಾಡಬೇಕು ಅಂದರೆ ಅದು ಸುಸ್ಥಿರ ಕೃಷಿ ಆಗಿರ್ಬೋದು, ಅಥವಾ ಒಂದು ಸಾವಯವ ಕೃಷಿ ಆಗಿರ್ಬೋದು, ಹಾಗೆ ಒಂದು ಮೌಲ್ಯವರ್ಧನೆ ಆಗಿರ್ಬೋದು, ಬ್ರ್ಯಾಂಡಿಂಗ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು. ಈ ಒಂದು ಎಲ್ಲ ನಿಟ್ಟಿನಲ್ಲಿ ನಾವು ಗಮನ ಹರಿಸಬೇಕು. ಡಾ ವೆಂಕಟೇಶ ನಾಯ್ಕ್, ಕೃಷಿ ಸಂಸ್ಕೃತಿಯನ್ನು ಎಲ್ಲೆಡೆ ಪರಿಚಯಿಸಲು ನಾಟಿ ಹಬ್ಬದಂತಹ ಪ್ರಯತ್ನಗಳು ಮೆಚ್ಚತಕ್ಕ ವಿಷಯ ಎಂದರು. ಭತ್ತಗಳ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಮತ್ತು ಸುಲಭವಾಗಿ ನೈಸರ್ಗಿಕವಾಗಿ ಕೃಷಿ ಮೂಲಕ ಮತ್ತು ಅಳಿವಿನಂಚಿನಲ್ಲಿರುವ ಭತ್ತಗಳನ್ನು ಸಂಗ್ರಹಿಸುವಂಥದ್ದು, ತನ್ನ ಮೂಲಕ ಉತ್ತಮ ಆಹಾರವನ್ನು ಸಮಾಜಕ್ಕೆ ನೀಡುವಂಥದ್ದು ಈ ಕಾರ್ಯಕ್ರಮದ